ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಶೋಕದಲ್ಲಿ ಇದ್ದೀರಾ? ನಿಮ್ಮ ಮುಖವೇ ತೋರಿಸಿಕೊಡುತ್ತಾ ಇದೆ ಅಲ್ಲ. ನೀವು ದುಃಖವಾಗಿದ್ದೀರಾ? ಭಯದಲ್ಲಿ ಇದ್ದೀರಾ? ಕಳವಳದಲ್ಲಿ ಇದ್ದೀರಾ? ನಾವು ಯಾವ ರೀತಿಯಾಗಿರುತ್ತೇವೋ ನಮ್ಮ ಮುಖ ಅದನ್ನು ಹಾಗೆ ತೋರಿಸಿಬಿಡುತ್ತದೆ. ಮುಖ ಅದನ್ನು ಪ್ರಕಟಿಸಿ ತೋರಿಸುತ್ತದೆ. ಒಳಗಿನ ಸೌಂದರ್ಯ ಮುಖದಲ್ಲಿ ಕಾಣುತ್ತದೆಂಬುದಾಗಿ ಹೇಳುತ್ತಾರೆ. ಸತ್ಯವೇದದಲ್ಲಿ ಒಂದು ಸುಂದರವಾದಂಥ ವಾಕ್ಯ ಇದೆ. 1 ಸಮುವೇಲನು 16:7 ದೇವರು ಹೇಳುತ್ತಾರೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ದೇವರೇ ಹೇಳುತ್ತಾರೆ, ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡುವರು, ಆದರೆ ನಾನು ನಿನ್ನ ದೇವರಾಗಿರುವಂಥ ಕರ್ತನು ನಿನ್ನ ಹೃದಯವನ್ನು ನೋಡುವೆನು. ಈ ಹೃದಯದಲ್ಲಿ ಮರೆಯಾಗಿರುವಂಥ ಕಾರ್ಯಗಳೆಲ್ಲ ಆತನಿಗೆ ಗೊತ್ತು. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ನಿಮ್ಮ ಹೃದಯದಲ್ಲಿ ಏನಿದೆ, ನೀವು ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತಾ ಇದ್ದೀರಿ, ಎಲ್ಲವೂ ಕೂಡ ಆತನಿಗೆ ಗೊತ್ತು. ನಾವು ಅನೇಕ ಸಂದರ್ಭಗಳಲ್ಲಿ ಅದನ್ನು ಮರೆತು ಬಿಡುತ್ತೇವೆ. ನನಗೆ ತಿಳಿದಂಥ ಒಬ್ಬರು ಸೇವಕರು, ಅವರು ಒಳ್ಳೆಯ ಕೃಪೆ ಹೊಂದಿದಂಥ ಸೇವಕರು. ಅವರ ಬಳಿ ಒಬ್ಬರು ತಾಯಿ ತನ್ನ ಯವನ ಮಗಳನ್ನು ಕರೆದುಕೊಂಡು ಪ್ರಾರ್ಥನೆಗಾಗಿ ಬಂದು ನನ್ನ ಮಗಳಿಗೆ ವಿವಾಹದಲ್ಲಿ ತಡೆ ಉಂಟಾಗುತ್ತಲೇ ಇದೆ, ಬರೀ ತಡೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಎಂಬುದಾಗಿ ಹೇಳುತ್ತಲೇ ಇದ್ದಾರೆ. ಹಾಗಾಗಿ ಅವಳ ವಿವಾಹ ಕಾರ್ಯಕ್ಕಾಗಿ ನೀವು ಪ್ರಾರ್ಥಿಸಬೇಕು, ಅದಕ್ಕಾಗಿ ಬಂದೆವೆಂದು ಹೇಳಿದರು. ಆ ಸೇವಕರು ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ಸರಿ ಪ್ರಾರ್ಥಿಸೋಣ ಎಂಬುದಾಗಿ ಕಣ್ಣುಗಳನ್ನು ಮುಚ್ಚಿದರು. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿ, ನಿಮ್ಮ ಮಗಳಿಗೆ ಆಗಲೇ ವಿವಾಹ ಆಗಿದೆ ಅಲ್ಲ, ಮತ್ತೆ ಯಾಕೆ ಪ್ರಾರ್ಥಿಸಲು ಹೇಳುತ್ತೀರಿ ಎಂಬುದಾಗಿ ಕೇಳಿದರು. ಆ ತಾಯಿ ಹಾಗೆ ನಡುಗಿ ಬಿಟ್ಟರು. ಇಲ್ಲ ಈಗ ತಾನೇ ಓದನ್ನು ಮುಗಿಸಿ ಕೆಲಸ ಮಾಡುತ್ತಾಳೆ, ಇನ್ನು ವಿವಾಹವಾಗಲಿಲ್ಲ, ನಾವು ಕೆಲವು ವರ್ಷಗಳಾಗಿ ಪ್ರಯಾಸ ಪಡುತ್ತಾ ಇದ್ದೇವೆ, ಯಾವುದು ಕೂಡ ಸಫಲವಾಗಲಿಲ್ಲ, ಇವಳು ಕೂಡ ಯಾವುದನ್ನು ಒಪ್ಪುತ್ತಾ ಇಲ್ಲ ಎಂಬುದಾಗಿ ಹೇಳಿದರು. ಆ ಸೇವಕರು ಹೇಳಿದರು, ಇಲ್ಲ, ದೇವರು ಹೇಳುತ್ತಾರೆ ನಿಮ್ಮ ಮಗಳಿಗೆ ಮದುವೆ ಆಗಿದೆ. ಅವರು ಇನ್ನೂ ಕೂಡ ಗಾಬರಿ ಆದರು. ಏನು ಹೇಳುತ್ತೀರಿ? ನಮ್ಮ ಮಗಳಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ, ಹೇಗೆ ಮದುವೆ ಆಗಿದೆ ಎಂಬುದಾಗಿ ಹೇಳುತ್ತೀರಿ? ಆಗ ಸೇವಕರು ಹೇಳಿದರು, ನಿಮ್ಮ ಮಗಳ ಬಳಿಯಲ್ಲಿ ಕೇಳಿರಿ. ಆಗ ಈ ತಾಯಿ ತನ್ನ ಮಗಳನ್ನು ನೋಡಿದರು. ಅವಳು ತಲೆ ತಗ್ಗಿಸಿಕೊಂಡು ಅಳುತ್ತಾ ಇದ್ದಾಳೆ. ಆಗಲೇ ರಹಸ್ಯ ಬಹಿರಂಗವಾಯಿತು. ಮನೆಗೆ ತಿಳಿಯದೆ ಅವಳು ಒಬ್ಬನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಅವನೊಂದಿಗೆ ಬಾಳುತ್ತಾ ಇದ್ದಾಳೆ. ಮನೆಯಲ್ಲಿ ಒಳ್ಳೆಯ ಹುಡುಗಿಯಂತೆ ಬೆಳಗ್ಗೆ ಕೆಲಸಕ್ಕೆ ಹೋಗುತ್ತಾಳೆ, ಸಂಜೆ ಬರುತ್ತಾಳೆ, ಫ್ರೆಂಡ್ ಮನೆಗೆ ಹೋಗುತ್ತೇನೆಂದು ಹೋಗುತ್ತಾಳೆ. ತನ್ನ ಹೆತ್ತವರನ್ನು ವಂಚಿಸಿಕೊಂಡು ಒಂದು ಜೀವಿತ ಜೀವಿಸುತ್ತಾ ಇದ್ದಳು. ಆದರೆ ದೇವರನ್ನು ಏಮಾರಿಸಲು ಸಾಧ್ಯವಾ? ದೇವರ ಸಮ್ಮುಖಕ್ಕೆ ಬಂದಾಗ ದೇವರ ರಹಸ್ಯವನ್ನು ಬಹಿರಂಗ ಪಡಿಸಿದರು. ಆತನಿಗೆ ಮರೆ ಮಾಡಲು ಸಾಧ್ಯವಾ? ಆತನಿಗೆ ಎಲ್ಲವೂ ಕೂಡ ಗೊತ್ತು. ಅದಕ್ಕೆ ದೇವರು ಹೇಳುತ್ತಾರೆ, ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡುತ್ತಾನೆ, ಕರ್ತನಾಗಿರುವ ನಾನು ನಿನ್ನ ಹೃದಯವನ್ನು ನೋಡುವ ದೇವರು. ನಮ್ಮ ಹೃದಯದಲ್ಲಿ ಏನೆಲ್ಲ ಮರೆಯಾಗಿದೆ ಎಲ್ಲವೂ ಕೂಡ ದೇವರಿಗೆ ಗೊತ್ತು. ಆದ್ದರಿಂದ ನಾವು ದೇವರ ಮುಂದೆ ಹೃದಯವನ್ನು ತೆರೆದು ಮಾತನಾಡಬೇಕು. ನಮ್ಮ ಕೊರತೆಗಳು, ನಮ್ಮ ಪೂರ್ಣತೆಗಳು, ನಮ್ಮ ಕಷ್ಟ, ದುಃಖ, ಬಲಹೀನತೆ ಎಲ್ಲವನ್ನು ಕೂಡ ದೇವರ ಮುಂದೆ ನಾವು ಮನ ತೆರೆದು ಮಾತನಾಡಬೇಕು. ದೇವರು ಸಂತೋಷವಾಗಿ ನಮ್ಮನ್ನು ಅಪ್ಪಿಕೊಂಡು ಅದನ್ನೆಲ್ಲ ಸರಿಪಡಿಸಿ ನಮ್ಮನ್ನು ಪರಿಶುದ್ಧಪಡಿಸಿ ಸುಂದರವಾಗಿ ನಡೆಸುವರು. ಆದ್ದರಿಂದ ಇಂದು ದೇವರನ್ನು ನೋಡಿ, ನನ್ನ ಹೃದಯ ನಿಮಗೆ ಗೊತ್ತು ದೇವರೇ, ನನ್ನ ಹೃದಯದಲ್ಲಿ ಕೇಡಿನ ಆಲೋಚನೆಗಳು ಇದ್ದರೆ ಅದನ್ನೆಲ್ಲ ತೆಗೆದು ಹಾಕಿ, ತಪ್ಪುಗಳಿದ್ದರೆ ಅದನ್ನೆಲ್ಲ ಮಾರ್ಪಡಿಸಿರಿ, ನಾನೆಲ್ಲವನ್ನು ಕೂಡ ನಿಮಗೆ ಹೇಳುತ್ತೇನೆಂಬುದಾಗಿ ಹೇಳಿರಿ. ನಿಮ್ಮ ಹೃದಯ ಹಾಗೆ ಹಗುರವಾಗುವುದು. ಆ ಭಾರ, ಕಳವಳಗಳೆಲ್ಲ ನೀಗಿ ಹೋಗುತ್ತದೆ. ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಬರುತ್ತದೆ. ಹೇಳುವಿರಾ? ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ಯೇಸುವೆ, ನನ್ನ ಹೃದಯವನ್ನು ನೀವು ಅರಿತಿದ್ದೀರಿ. ನನ್ನ ಹೃದಯದಲ್ಲಿ ಯಾವುದನ್ನು ಕೂಡ ನಿಮಗೆ ಮರೆ ಮಾಡುವುದಕ್ಕೆ ಆಗದು. ನೀವೆಲ್ಲವನ್ನು ಕೂಡ ನೋಡುತ್ತೀರಿ. ಈಗ ನನ್ನ ಹೃದಯದಲ್ಲಿ ಇರುವಂಥ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಹೇಳುತ್ತೇನೆ. ನನ್ನ ಬಲಹೀನತೆಗಳು, ತಪ್ಪುಗಳು, ಕೊರತೆಗಳು, ನನ್ನನ್ನು ಬಾಧಿಸುವಂಥ ವಿಷಯಗಳು, ಹೃದಯದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನಿಮ್ಮ ಮುಂದೆ ಹೇಳುತ್ತೇನೆ. ನೀವು ಇದನ್ನೆಲ್ಲ ಕ್ಷಮಿಸಿ, ಮರೆತು ಇದನ್ನು ಸರಿಪಡಿಸಿ ಹೊಸ ಹೃದಯವಾಗಿ ಮಾರ್ಪಡಿಸಿಕೊಡಿರಿ. ಸಂತೋಷ, ಸಮಾಧಾನವುಳ್ಳಂಥ ಹೃದಯವಾಗಿ ಮಾರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.